ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲಾನು ಮುಚ್ಚಿಡ್ತಾರೆ, ಆದ್ರೆ ಮುಚ್ಚಿಡೋದು ತಪ್ಪು. ಇಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಜನ ಎಲ್ಲ ಏನೇನೋ ಮಾತಾಡ್ತಿದ್ದಾರೆ, ಆದ್ರೂ ವಿಕ್ರಾಂತ್ ಅವರು ಏನೂ ಮಾತಾಡ್ತಿಲ್ಲ, ಮೌನವಾಗಿದ್ದಾರೆ. ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ. ನಮ್ ಜನಕ್ಕೆ ನೆನ್ಪಿನ ಶಕ್ತಿ ತುಂಬಾ ಕಡಿಮೆ ಅನ್ಸುತ್ತೆ. ಆಗಾಗ ನಾವ್ ಕೆಲ್ವೊಂದನ್ನ ನೆನ್ಪಿಸ್ಬೇಕಾಗತ್ತೆ. ಯಾರೋ ಹೇಳಿದ್ರು ವಿಕ್ರಾಂತ್ ಅವರು ಸಮಾಜಕ್ಕೆ ಮಾರಕ ಅಂತ. ಗುಡ್, ವೆರಿ ಗುಡ್. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ವಿಕ್ರಾಂತ್ ಅವ್ರ ಬಗ್ಗೆ. ಈ ಊರಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ, ಆದ್ರೆ ಸರಿಯಾದ ಡಾಕ್ಟರ್ಸ್ ಇರ್ಲಿಲ್ಲ, ಸರಿಯಾದ ವ್ಯವಸ್ಥೆ ಇರ್ಲಿಲ್ಲ. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ. ಸರಿಯಾದ ಟೈಮ್ಗೆ ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಸರಿಯಾದ ಟೈಮ್ಗೆ ಮೆಡಿಸಿನ್ ಸಿಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಕ್ವಾಲಿಟಿ ಇರೋ ಬೆಡ್ಗಳಿದೆ, ಸಾಕಷ್ಟು ನರ್ಸ್ಗಳ ಅಪಾಯಿಂಟ್ ಆಗಿದ್ದಾರೆ. ಜನರಿಗೆ ದುಡ್ಡು ಉಳಿತಾ ಇದೆ. ಮೆಡಿಸಿನ್ ವಿಷಯಕ್ಕಾಗಿ ಸಾಲ ಮಾಡ್ಬೇಕಾಗಿಲ್ಲ. ಹೌದು ಅಲ್ವೋ? ಹೌದು, ಎಷ್ಟೋ ಜನಕ್ಕೆ ಉಪಕಾರ ಆಯ್ತು. ಸರ್ಕಾರಿ ಆಸ್ಪತ್ರೆ ಸರಿ ಹೋಗಿದ್ರಿಂದ ಸರಿ ಮಾಡಿದ ಪುಣ್ಯಾತ್ಮ 100 ವರ್ಷ ತಣ್ಣಗಿರ್ಲಿ. ಆ ಪುಣ್ಯಾತ್ಮ ಬೇರೆ ಯಾರೂ ಅಲ್ಲ, ಇದೇ ವಿಕ್ರಾಂತ್. ಯಾರೋ ಹೇಳಿದ್ರು ವಿಕ್ರಾಂತ್ ಅವರು ಸಮಾಜಕ್ಕೆ ಮಾರಕ ಅಂತ. ಅದ್ಯಾರು ಹೇಳಿದ್ರೋ ಸ್ವಲ್ಪ ಮುಂದೆ ಬನ್ನಿ. ತಿಳ್ಕೊಳ್ದೇನೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಡಿ. ವಿಕ್ರಾಂತರ ಒಬ್ಬ ಅಧಿಕಾರಿ ನಮ್ ಸಿಸ್ಟಮ್ ಅಲ್ಲಿ ಸಿಗೋದು ತುಂಬಾ ಅಪರೂಪ. ಅವ್ರನ್ನ ನಿಂದಿಸ್ಬೇಡಿ.